ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ ತ್ರಿಬಲ್ ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಶ್ರೀರಾಮ ನವಮಿ ಇರೋದ್ರಿಂದ ಆಂಜನೇಯ ಸ್ವಾಮಿ ಮತ್ತು ರಾಮರ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಶ್ರೀರಾಮಚಂದ್ರ ದೇವರ ಕಡೆಯಿಂದ ಶ್ರೀರಾಮ ನವಮಿಯ ಒಂದು ಪ್ರಯುಕ್ತ ಈ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಅವರು ಶ್ರೀರಾಮ ನಿಮಗೆ ಯಾವ ರೀತಿ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ಮತ್ತು ಆಂಜನೇಯ ಸ್ವಾಮಿಯ ಅವ್ರ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತಲೂ ಕೂಡ ನೋಡೋಣ. ಜೈ ಶ್ರೀರಾಮ್ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. ಈ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜೈ ಶ್ರೀರಾಮ್. ಸರಿಯಾಗಿ ತಿಳ್ಕೊಳ್ಬೇಕಾಗಿದೆ. ಒಂದಿಷ್ಟು ಡಿಸಿಷನ್ ಆಗಿರ್ಬೋದು, ಏನೇ ಒಂದು ಡಿಸೈಡ್ ಮಾಡೋದಾಗಿರ್ಬೋದು, ಒಂದು ಡೆಡಿಕೇಶನ್ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ಇಲ್ಲ ಒಂದು ನಾಲೆಡ್ಜ್ ಆಗಿರ್ಬೋದು, ಒಂದು ಜಾಗ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಇಲ್ಲ ಏನು ಇಂಪಾರ್ಟೆಂಟ್ ಇದೆ ನಿಮಗೆ ಅನ್ನಿಸ್ತಿದೆ ಅಂದರೆ ಅದನ್ನು ದಯವಿಟ್ಟು ತಿಳ್ಕೊಂಡು ಮುಂದುವರಿರಿ. ಎಮೋಷನಲ್ಲಾಗಿ ಇಲ್ಲ ಅಂತಂದರೆ ಒಂದು ಡೈವರ್ಷನ್ ಆಗಿ ಯಾರೋ ಏನೋ ಹೇಳ್ತಿದ್ದಾರೆ ಅಂತ ಕೇಳಿಕೊಂಡು ನಿರ್ಧಾರಗಳನ್ನ ತಗೋಬೇಡಿ ಅಂತಲೂ ಕೂಡ ಬಂದಿದೆ. ನಿಮ್ಮ ಎಫರ್ಟ್ ಏನಿದೆ ಅದು ಒಂದು ಎಫರ್ಟ್ ನಿಮ್ಮ ದಾರಿಗೆ ಅದು ಸರಿ ಹೋಗುತ್ತಾ ಅನ್ನೋ ಮಾರ್ಗನ ಸರಿಯಾಗಿ ತಿಳ್ಕೊಂಡು ಮುಂದುವರಿಬೇಕಾಗಿದೆ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ನಿಮ್ಮ ನಾಲೆಡ್ಜ್ ಕಡೆ ಹೆಚ್ಚು ಪ್ರಾಮುಖ್ಯತೆನ ಕೊಡಬೇಕಾಗಿದೆ ಅಂತ ಕೂಡ ಬಂದಿದೆ. ಮತ್ತು ನಿಮ್ಮ ಸಪೋರ್ಟಿವ್ ಆಗಿ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮ ಇಬ್ಬರು ಕೂಡ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂತ ಇದೆ. ಅಂದರೆ ಒಂದು ಯುದ್ಧ ಮಾಡಬೇಕು ಅಂತ ಅಂದರೆ ಮಾರುತಿ ಹೇಗೆ ಸ್ಟ್ರಾಂಗ್ ಆಗಿ ಅಲ್ಲಿ ಇದ್ದರೂ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ವ್ಯಕ್ತಿತ್ವನ ನೋಡಿ ಯಾರನ್ನು ಹಳೆಯೋದಕ್ಕೆ ಹೋಗಬೇಡಿ. ಮತ್ತು ಅವರ ಸೈಜ್ ಅವ್ರು ಇರೋದನ್ನು ನೋಡಿ ಅವರು ಇರುವಂಥ ಜಾಗನ ನೋಡಿ ಯಾರನ್ನು ಕೂಡ ನೀವು ಸ್ಟ್ರೆಂತ್ ಇಲ್ಲ ಇವರು ಈ ರೀತಿ ವೀಕ್ನೆಸ್ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಇಡೀ ಸೈನ್ಯವನ್ನು ರಾವಣನ ಯುದ್ಧ ಮಾಡೋ ಟೈಮಲ್ಲಿ ಇಡೀ ಸೈನ್ಯವನ್ನು ತುಂಬ ಸ್ಟ್ರಾಂಗ್ ಆಗಿ ಅಲ್ಲಿ ನಿಭಾಯಿಸಿದ್ದು ಇವರೇನೆ ಅಲ್ವಾ. ಹಾಗಾಗಿ ಚಿಕ್ಕವರಾಗಿ ಅಂದರೆ ಒಂದು ಚಿಕ್ಕ ರೂಪವನ್ನು ತಾಳಿ ನಂತರ ಅದಕ್ಕೆ ಏನು ಮಾಡಬೇಕು, ಆ ಜಾಗದಲ್ಲಿ ಯಾವ ರೀತಿ ಯುದ್ಧನ ನಡೆಸಬೇಕು ಅಂತ ತುಂಬ ಬುದ್ಧಿವಂತಿಕೆಯಿಂದ ಹೇಗೆ ಮಾಡಿದ್ರು ಅದೇ ರೀತಿ ನಿಮ್ಮ ಬುದ್ಧಿವಂತಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಟೈಮಲ್ಲೂ ಕೂಡ ಯಾರ ಮುಖಾಂತರನಾದರೂ ಕೂಡ ಅಂದರೆ ಒಂದು ಚಿಕ್ಕ ಪ್ರಾಣಿ ಮುಖಾಂತರನಾದರೂ ಬರ್ಬೋದು, ಇಲ್ಲ ನಿಮ್ಮ ಹಿಂದೆ ನಿಂತು ಅವರು ನಿಮ್ಮನ್ನು ಕಾಯ್ಬೋದು. ಈ ಥರ ಎಲ್ಲ ಒಂದು ರೀತಿಯ ಒಂದು ಸ್ಟ್ರಾಂಗ್ ಆಗಿ ನಿಮ್ಮ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಏನೇ ಒಂದು ಆಫರನ್ನು ಇಡಿ, ಏನೋ ಒಂದು ಪ್ರಾರ್ಥನೆಯನ್ನು ಇಡಿ, ಏನು ಸ್ಟ್ರಗಲಿಂಗ್ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಅವರು ಉತ್ತರ ಕೊಡ್ತಾರೆ. ಈಗ ಸ್ಟ್ರಗಲಿಂಗ್ ಇದೆ, ಸಮಸ್ಯೆ ಇದೆ ಅಂತ ಯಾವುದಕ್ಕೂ ಕುಗ್ಗೋದಕ್ಕೆ ಹೋಗಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಪ್ರೊಟೆಕ್ಟೆಡ್ ಆಗಿದೆ. ಈ ಪ್ರೀತಿ ಯಾರಾದರೂ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಯಾರಾದರೂ ಇಲ್ಲಿ ಪ್ರೀತಿಗೆ ಪ್ರೊಟೆಕ್ಟೆಡ್ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಅದು ನಿಜವಾಗಿರುವಂಥ ಪ್ರೀತಿ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಸೇಫಾಗಿ ಇರುತ್ತೆ. ಅದನ್ನು ಸೇಫ್ ಮಾಡ್ತೀನಿ ನಾನು ಅಂತ ಕೂಡ ಹೇಳ್ತಿದ್ದಾರೆ. ನಿಮ್ಮ ಪ್ರೀತಿ ಕೆರಿಯರ್ ವಿಚಾರ ಆಗಿರ್ಬೋದು, ಮ್ಯಾರೇಜ್ ವಿಚಾರ ಆಗಿರ್ಬೋದು, ಹೇಗೆ ನೀವು ನಿಮ್ಮ ಪಾರ್ಟ್ನರ್ ದೂರ ಇದ್ರಿ, ಪಾರ್ಟ್ನರ್ ವಿಚಾರವಾಗಿ ನಿಮ್ಮ ಮದುವೆ ವಿಚಾರವಾಗಿ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ, ನಿಮ್ಮ ವ್ಯಕ್ತಿಗಳು ನಿಮ್ಮಿಂದ ಡಿವೋರ್ಸ್ ಆಗಿರ್ಬೋದು, ಇಲ್ಲ ಅಂದರೆ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಈ ರೀತಿ ಏನಾದರೂ ಒಂದು ಸಿಚುವೇಶನ್ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನೀವು ಇಷ್ಟಪಟ್ಟಂಥ ವ್ಯಕ್ತಿ ಆಗಿರ್ಬೋದು, ನಿಮ್ಮಿಂದ ಯಾರು ದೂರ ಆಗಿದ್ರು ಅಂದರೆ ಈಗ ನಿಮಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ನಿಮ್ಮ ಹತ್ತಿರದವರಾಗಿರೋದು ವೈಫ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಏನೇ ಒಂದು ರೀತಿಯ ತುಂಬ ಪ್ರೀತಿಯಿಂದ ಯಾರನ್ನು ನೀವು ನೋಡ್ಕೊಂಡಿದ್ರೆ ಅವರು ಮತ್ತೆ ಕನೆಕ್ಟ್ ಆಗ್ತಾರೆ. ನಿಮ್ಮಿಬ್ರಿಗೂ ಕೂಡ ರಕ್ಷೆ ಇದೆ. ಅದು ನಿಜವಾಗಿರುವಂಥ ಪ್ರೀತಿ ಆದರೆ ಮಾತ್ರ, ಶುದ್ಧವಾಗಿರುವಂಥ ಸ್ನೇಹ ಆದರೆ ಮಾತ್ರ. ಹಾಗಾಗಿ ಪ್ರೊಟೆಕ್ಟಿವ್ ಆಗಿ ನಿಲ್ತಾರೆ. ಒಂದು ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಸಮಸ್ಯೆನೂ ಕೂಡ ಆಗ್ಬೋದು ಅಂತ ಹಿಂದೆ ಮುಂದೆ ಆಗ್ತಿರ್ಬೋದು. ಅಷ್ಟನ್ನು ಬಿಟ್ಟರೆ ನಿಮ್ಮ ಪ್ರೀತಿಗೆ ಪ್ರೊಟೆಕ್ಟೆಡ್ ಆಗಿ ನಿಂತಿರ್ತಾರೆ ಇವರು ಅಂತ ಕೂಡ ಬಂದಿರುವಂಥದ್ದು.
ಏನೋ ಒಂದು ಈ ವಿಚಾರವಾಗಿ ಒಂದು ಬೆಳಕು ಕಾಣುವಂಥದ್ದು, ಒಂದು ರೀತಿಯಲ್ಲಿ ಏನೋ ಒಂದು ಈ ವಿಚಾರವಾಗಿ ಮಾತುಕತೆಗಳು ನಡೆಯುವಂಥ ಚಾನ್ಸಸ್ ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಾರ್ಥನೆ ಆಂಜನೇಯ ಸ್ವಾಮಿಯವ್ರಿಗೆ ಹೇಳೋದ್ರಿಂದ ರಾಮನಿಗೂ ಕೂಡ ಗೊತ್ತಾಗುತ್ತೆ ಅಂತಲೂ ಇಲ್ಲಿ ಸಿಗ್ತಾ ಇರುವಂಥದ್ದು ಸೂಚನೆ. ಹಾಗಾಗಿ ನೀವು ಇಲ್ಲಿ ಆಂಜನೇಯ ಸ್ವಾಮಿಯವ್ರನ್ನ, ಶ್ರೀರಾಮನ್ನ ನೆನೆದ್ರೆ ಆಂಜನೇಯ ಸ್ವಾಮಿ ಗೊತ್ತಾಗುತ್ತೆ, ಆಂಜನೇಯ ಸ್ವಾಮಿ ಗೊತ್ತಾಯಿತು ಅಂದರೆ ಶ್ರೀರಾಮಂಗೆ ಗೊತ್ತಾಗೇ ಆಗುತ್ತೆ. ಹಾಗಾಗಿ ನಿಮ್ಮ ಮಾತಾಗಿರ್ಬೋದು, ನೀವು ಕೇಳ್ಕೊಳ್ಳುವಂಥ ಪ್ರಾರ್ಥನೆ ಆಗಿರ್ಬೋದು, ನೀವು ಯಾರ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋದಾಗಿರ್ಬೋದು, ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ. ಮತ್ತು ಒಂದು ಪ್ರಾಮಿಸ್ ಆಗಿರ್ಬೋದು, ಏನೇ ಒಂದು ಪ್ರಾಮಿಸ್ ತೊಗೊಂಡಿದ್ದೀರಾ ಅಂದರೆ ಆ ಕೆಲಸನ ಸರಿಯಾಗಿರೋ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ. ಇಲ್ಲಾಂದರೆ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುವಂಥ ಚಾನ್ಸಸ್ ಕೂಡ ಬರ್ಬೋದು. ಹಾಗಾಗಿ ನೀವು ಮಾತು ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿಕೊಡಿ, ಅದನ್ನು ಸರಿಯಾಗಿ ತಿಳ್ಕೊಂಡು ಕೊಡಿ. ಕಮ್ಯುನಿಕೇಟ್ ಮಾಡ್ಕೊಳ್ಬೇಕಾದ್ರೆ ದಯವಿಟ್ಟು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ವಿಚಾರಿಸ್ಕೊಂಡು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಓಕೆ, ಹಾಗಾಗಿ ನೀವು ಏನು ಪ್ರಾರ್ಥನೆ ಇಟ್ಟಿದ್ರಿ, ಅದನ್ನು ಪ್ರಾಮಿಸ್ ಮಾಡಿದ್ರಿ, ಅದನ್ನು ನಾನು ಈಡೇರಿಸ್ಕೊಡ್ತೀನಿ, ನೀವು ನನಗೇನು ಪ್ರಾಮಿಸ್ ಮಾಡಿದ್ದೀರಾ ಅದನ್ನು ನೀವು ನನಗೆ ಕೊಡ್ತೀರಾ ಅಂತ ಕೂಡ ಅವರು ಕೇಳ್ತಿರ್ಬೋದು. ಮತ್ತು ಜಪಾನ ಮಾಡಿಕೊಡಿ. ರುದ್ರಾಕ್ಷಿ ಜಪ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ರುದ್ರಾಕ್ಷಿ ಜಪಾನ ಮಾಡ್ಕೊಳ್ಳೋದ್ರಿಂದ ಕೂಡ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಬೋದು ಅಂತಲೂ ಕೂಡ ಬಂದಿರುವಂಥದ್ದು. ಯಾರಾದರೂ ಇಲ್ಲಿ ಸಂಗೀತ ಮಾಧ್ಯಮದವರಾಗಿರ್ಬೋದು, ಸಂಗೀತ ಕಲಿಯೋರಾಗಿರ್ಬೋದು, ಈ ರೀತಿ ಏನೋ ಹೊಸ್ದಾಗಿ ಏನೋ ಕಲಿಯೋ ಪ್ರಯತ್ನನ ಮಾಡ್ತಾರೆ. ಮತ್ತು ಇನ್ನು ಕೆಲವರು ಹಳೆಯ ವಾದ್ಯಗಳು ಏನಿದ್ದೋ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಆ್ಯಕ್ಷನ್ ತೊಗೊಳ್ಬೇಕಾಗಿರ್ಬೋದು. ಒಂದು ನಿಮ್ಮ ಜೀವನಕ್ಕೆ ಏನು ಪರ್ಪಸ್ ಇದೆ, ಏನು ಸೋಲ್ ಪರ್ಪಸ್ ಆಗಿರ್ಬೋದು, ನೀವು ಆತ್ಮಕ್ಕೆ ಸಂಬಂಧಪಟ್ಟಿರೋರಾಗಿರ್ಬೋದು, ಒಂದು ಪ್ರೀತಿಗೆ ಸಂಬಂಧಪಟ್ಟಿರೋರಾಗಿರ್ಬೋದು, ಅವರನ್ನು ಯಾವತ್ತೂ ಕೂಡ ನೀವು ಇಟ್ಟಿರುವಂಥ ಭಕ್ತಿ ಏನಿದೆ ಆ ಭಕ್ತಿ ಯಾವ ಲೆವೆಲ್ಲಿಗೆ ಇರಬೇಕು ಅಂದರೆ ಶ್ರೀರಾಮಂಗೆ ಈಗ ಆಂಜನೇಯ ಸ್ವಾಮಿಯವರು ಎದೆ ಬಗ್ದು ತೋರಿಸಿದ್ರಲ್ಲ ತುಂಬ ಕಾನ್ಫಿಡೆಂಟ್, ಆ ರೀತಿ ಸ್ಟ್ರಾಂಗ್ ಆಗಿ ನೀವಿರಬೇಕು. ಆ ರೀತಿ ಇದ್ದಿದ್ರೆ ಮಾತ್ರ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯೋಚನೆನೇ ಮಾಡೋದಕ್ಕಾಗೋದಿಲ್ಲ, ಆ ರೀತಿ ಕ್ವಿಕ್ಕಾಗಿ ನಡೆಯುತ್ತೆ ಅಂತ ಬಂದಿರುವಂಥದ್ದು. ನೀವು ಪ್ರಾರ್ಥನೆ, ನಿಮ್ಮ ಪ್ರೀತಿ, ದೇವರು ನಿಮ್ಮ ಒಂದು ಏನದು ನೀವು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅದು ಯಾವುದಕ್ಕೂ ಅವರು ಕನೆಕ್ಟ್ ಆಗೋದಿಲ್ಲ ಆಯಿತಾ. ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರೀತಿ ಏನಿದೆ, ಪರಿಶುದ್ಧವಾದ ಪ್ರೀತಿ, ನೀವು ಅವರು ಎಲ್ಲಿ ಇಟ್ಟಿರ್ತೀರ ಅಲ್ಲಿ ಅವ್ರು ನಿಂತಿರ್ತಾರೆ, ನಿಮ್ಮ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಅಂತ ಬಂದಿರುವಂಥದ್ದು. ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ನೀವು ಕುಗ್ದೆ ಹಿಗ್ದೆ ನಿಮ್ಮ ಭಕ್ತಿ ಏನಿದೆ ಆ ಭಕ್ತಿನ ಭಗವಂತನ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ಕೊಳ್ಳಿ. ನಿಮಗೆ ಇದ್ದಂಥ ಒಂದು ಸಮಸ್ಯೆಗಳಾಗಿರ್ಬೋದು, ಯಶಸ್ಸಾಗಿರ್ಬೋದು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ನೀವು ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಫಸ್ಟು ಸೆಲ್ಫ್ ಲವ್ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಫಸ್ಟು ಪ್ರೀತಿಸಬೇಕಾಗಿರುವಂಥದ್ದು. ಮತ್ತು ಒಂದು ಕೆಲಸ ಆಗಿರ್ಬೋದು, ಇಲ್ಲಿ ಏನೋ ಪ್ರಮಾಣ ಮಾಡಿರೋದಾಗಿರ್ಬೋದು, ಏನೇ ಒಂದು ಪ್ರಾರ್ಥನೆ ಇರ್ಬೋದು, ಅದನ್ನು ಒಂದು ರೀತಿಯಲ್ಲಿ ಫೌಂಡ್ ಅಂದರೆ ಒಂದು ರೀತಿಯಲ್ಲಿ ಫೈಂಡ್ ಮಾಡಬೇಕು, ನೀವು ತಿಳ್ಕೊಳ್ಬೇಕು, ಬರೆದಿಡ್ಕೊಳ್ಬೇಕು, ಅದು ನಿಜ ಅಂತ ನಂಬಿಕೆನ ಇಟ್ಕೊಳ್ಬೇಕು. ಅವ್ರ ಮೇಲೆ ನಂಬಿಕೆನ ಕಳ್ಕೊಳ್ಳೋ ಹಾಗಿಲ್ಲ ನೀವು. ಹಾಗಾಗಿ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಸಮಸ್ಯೆಗಳು ಬರ್ಬೋದು. ನಿಮ್ಮ ಒಂದು ಏನಂದರೆ ನಿಮ್ಮ ಆಧ್ಯಾತ್ಮಿಕದ ಕಡೆಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ತುಂಬ ಪರೀಕ್ಷೆಗಳು ನಡೀಬೋದು. ಸರಿಯಾಗಿ ತಿಳ್ಕೊಳ್ದೇನೆ ಏನೋ ಒಂದು ಸಮಸ್ಯೆಗಳನ್ನ ಮಾಡ್ಕೊಳ್ಬೋದು. ನೀವು ಬಂದಿರುವಂಥದ್ದು ಏನು ಅನ್ನೋದನ್ನು ಮರೆತು ಹೋಗ್ಬೋದು, ಡೈವರ್ಟ್ ಆಗ್ಬೋದು. ಈ ಥರ ಸಿಚುವೇಶನ್ಗಳು ನಿಮ್ಮ ಮಾತುಗಳನ್ನ ಮರೆಯಬಹುದು. ಬಟ್ ಎಚ್ಚರಿಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ನೀವು ಒಂದು ರೀತಿ ಏನೇ ಒಂದು ಚಾಲೆಂಜಸ್ ಇದ್ರೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಶಾಂತವಾಗಿ ಕೂತ್ಕೊಂಡು ಒಂದು ಪ್ರಾರ್ಥನೆ, ಒಂದು ಮೆಡಿಟೇಷನ್ ಮತ್ತು ಹನುಮಾನ್ ಆಗಿರ್ಬೋದು, ಶ್ರೀರಾಮ ಆಗಿರ್ಬೋದು, ಇವರಿಬ್ಬರ ಒಂದು ಚಾಂಟಿಂಗ್ ಮಾಡೋದ್ರಿಂದ ಎಂಥ ಚಾಲೆಂಜಸ್ ಸಮಸ್ಯೆ, ಡೇಂಜರಸ್ ಸಮಸ್ಯೆ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ನೀವು ಕ್ಯಾರಿ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಹಳೆಯದನ್ನು ಕೆಲವರು ಇಲ್ಲಿ ತುಂಬ ಹಳೆಯದೇನು ಮುಗ್ದೋಗಿದೆ, ಎನರ್ಜಿ ವೈಸ್ ಆಗಿರ್ಬೋದು, ಕರ್ಮಗಳಾಗಿರ್ಬೋದು, ನೀವು ಮಾಡಿರುವಂಥ ತಪ್ಪುಗಳಾಗಿರ್ಬೋದು, ಅದನ್ನು ದಯವಿಟ್ಟು ಮತ್ತೆ ಕಂಟಿನ್ಯೂ ಮಾಡಬೇಡಿ ಅಂತ ಕೂಡ ಬಂದಿರುವಂಥದ್ದು. ಅದನ್ನು ಅಲ್ಲೇ ಬಿಟ್ಟು ಮುಂದಿನ ದಿನಗಳಲ್ಲಿ ನೀವು ಏನಕ್ಕೆ ಬಂದಿದ್ದೀರಾ, ಯಾವ ಕಾರ್ಯಕ್ಕೋಸ್ಕರ ಬಂದಿದ್ದೀರಾ ಅನ್ನೋದನ್ನು ತಿಳ್ಕೊಂಡು ಮುಂದುವರೆದಿದ್ದಲ್ಲಿ
ನೀವೇನೇ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡ್ರೂ ಕೂಡ ಅದು ನೆರವೇರುತ್ತೆ ಅಂತಲೂ ಕೂಡ ಬಂದಿರುವಂಥದ್ದು. ಎಂಜಾಯ್ಮೆಂಟ್ ಬರ್ತಾ ಇರುವಂಥದ್ದು ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಆಲ್ರೆಡಿ ಅದು ನಿಮಗೆ ಸಿಕ್ಕಿರ್ಬೋದು ಕೆಲವ್ರಿಗೆ, ಇನ್ನೂ ಒಂದು ಸ್ವಲ್ಪ ಕೆಲವ್ರಿಗೆ ಅದು ಸಿಗುವಂಥ ಚಾನ್ಸಸ್ಗಳು ಕೂಡ ಇದೆ. ಓಕೆ, ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಈಡೇರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ನಿಮ್ಮ ರಿಯಾಲಿಟಿ ಏನಂತಂದರೆ ನಿಮ್ಮನ್ನು ಕೆಲವರು ಅಟ್ರಾಕ್ಷನ್ ಮುಖಾಂತರ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಆಧ್ಯಾತ್ಮಿಕದ ಕಡೆ ಯಾರು ಇದ್ರಿ ಅವ್ರಿಗೆ ಒಂದು ರೀತಿಯಲ್ಲಿ ದೈವ ಕಳೆ ಬರುವಂಥ ಸಾಧ್ಯತೆಗಳು ಕೂಡ ಕೆಲವ್ರಿಗೆ ಇದೆ ಅಂತ ಬಂದಿರುವಂಥದ್ದು. ತುಂಬ ಹಾನೆಸ್ಟ್ ಪರ್ಸನ್ ಯಾರಿರ್ತಾರೆ ಅವರಿಗೆ ತುಂಬ ಸ್ಟ್ರಾಂಗಾಗಿ ಒಂದು ಚಾಂಪಿಯನ್ ಕ್ಯಾರೆಕ್ಟರ್ ವೈಸ್ ಬರ್ಬೋದು. ಮತ್ತು ಏನೋ ಒಂದು ನಿಜ ಹೇಳೋದಾಗಿರ್ಬೋದು, ಮೈಂಟೈನ್ ಮಾಡೋದಾಗಿರ್ಬೋದು. ನಿಮ್ಮ ಆನೆಸ್ಟಿ ಏನಿದೆ ಕೆಲವರಿಗೆ ಒಂದಿಷ್ಟು ಇರಿಟೇಷನ್ನ ಮಾಡ್ಬೋದು, ಸಮಸ್ಯೆಗಳನ್ನ ಮಾಡ್ಬೋದು. ಮತ್ತು ನಿಮ್ಮ ಸ್ಟ್ರಾಂಗ್ನೆಸ್ ಏನಿದೆ ಅದರಿಂದ ಏನಾದರೂ ಸಮಸ್ಯೆಗಳನ್ನ ಮಾಡ್ತಾರೆ, ಬಟ್ ಎದುರ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ನಿಮ್ಮ ಸ್ಟ್ರಾಂಗ್ ಆಗಿ ನಿಮ್ಮ ಆನೆಸ್ಟಾಗಿ ನಿಮ್ಮ ಜೊತೆ ಯಾವಾಗಲೂ ಕೂಡ ಇವರು ಇರ್ತಾರೆ. ಯಾಕೆಂದರೆ ಆನೆಸ್ಟ್ ಎಲ್ಲಿರುತ್ತೆ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾರೆ. ನಿಮ್ಮ ಆನೆಸ್ಟೇ ನಿಮ್ಮ ಕೀ ಆಗಿರುತ್ತೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಯಾವ ಜಾಗದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಬೇಡ ಅಂತ ಕೂಡ ಬಂದಿರುವಂಥದ್ದು. ಏನೋ ಒಂದು ಕೆಲಸ ಮಾಡೋದಾಗಿರ್ಬೋದು, ಭಕ್ತಿ ಮತ್ತು ಶ್ರದ್ಧೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಗಮನ ಏನಿದೆ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತೀರಾ. ಇನ್ನು ಮುಂದಿನ ದಿನಗಳಲ್ಲಿ ಫೋಕಸ್ ಮಾಡಿ ನಿಮ್ಮ ಭಕ್ತಿ ಮಾರ್ಗ ಆಗಿರ್ಬೋದು, ಏನೋ ಒಂದು ಅಚೀವ್ ಮಾಡ್ತೀನಿ ಅನ್ನೋದಾಗಿರ್ಬೋದು, ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಬೇಕು. ಅದ್ರ ಜೊತೆಗೆ ಕೂಡ ಒಂದು ಭಕ್ತಿ ಆಗಿರ್ಬೋದು ಮತ್ತು ಒಂದು ದೈವದ ಅನುಗ್ರಹನ ಪಡ್ಕೊಂಡು ಮುಂದುವರೆದ್ರೆ ನಿಮ್ಮ ಎಂಥದೇ ಏನೇ ಒಂದು ಅಚೀವ್ ಮಾಡಬೇಕು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ಅಚೀವ್ ಮಾಡ್ತೀರಾ. ನೀವು ಮೆಂಟಲಿ ಕ್ಲಿಯರ್ ಆಗಿ ಅಚೀವ್ ಮಾಡ್ತೀರಾ. ದೈವದ ಅನುಗ್ರಹನ ಪಡ್ಕೊಂಡು ಶ್ರೀರಾಮ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಇವರ ಪ್ರಾರ್ಥನೆನ ಮಾಡಿಕೊಂಡು ಮುಂದುವರಿಯಿರಿ. ಎಂಥದ್ದು ಸಮಸ್ಯೆಗಳಿದ್ರೂ ಕೂಡ, ದೊಡ್ಡ ಮಟ್ಟಿಗೆ ಸಮಸ್ಯೆಗಳಿದ್ರೂ ಕೂಡ ಈಸಿಯಾಗಿ ಮೂವ್ ಆಗುತ್ತೆ. ಬಟ್ ಅದಕ್ಕೆ ಪ್ರಯತ್ನ ತುಂಬ ಅವಶ್ಯಕತೆಯೂ ಕೂಡ ಇದೆ ಅಂತ ಬಂದಿರುವಂಥದ್ದು. ಸೆಲ್ಫ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕಂಟ್ರೋಲಲ್ಲಿ ನೀವು ಇರಬೇಕಾಗಿರುವಂಥದ್ದು. ಒಂದು ಮಾಸ್ಟರ್ ಮಿನಿ ಇನ್ನರ್ ಪೀಸ್ ನಿಮ್ಮ ಮೈಂಡಿಗೆ ಸರಿಯಾಗಿ ನಿಮ್ಮ ಕಂಟ್ರೋಲ್ ಆಗಿರ್ಬೋದು, ನಿಮ್ಮ ಮೈಂಡ್ ಆಗಿರ್ಬೋದು, ಒಂದು ಚಿಕ್ಕ ವಿಷಯಗಳಾಗಿರ್ಬೋದು, ಚಿಕ್ಕ ವಿಷಯಗಳಿಗೋಸ್ಕರ ದೊಡ್ಡ ಕನಸುಗಳನ್ನು ಬಿಡಬೇಡಿ. ಒಂದು ಅಟ್ರಾಕ್ಷನ್ ಆಗಿರ್ಬೋದು, ನಿಮ್ಮ ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ಕೊಂಡಾಗಿರ್ಬೋದು, ಇಲ್ಲ ಏನೋ ಒಂದು ರೀತಿಯಲ್ಲಿ ಟೈಮ್ ಸೆನ್ಸ್ ಇಲ್ಲದೆ ಇರ್ಬೋದು. ಈ ರೀತಿ ನಿಮ್ಮನ್ನು ನೀವು ಡಿಸಿಪ್ಲಿನಾಗಿ ಫಸ್ಟು ತುಂಬಾ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅಚೀವ್ ಕಡೆ ನೀವು ಗಮನ ಕೊಟ್ಟಿದ್ದೀರಾ ಅಂತ ಅಂದರೆ ಒಂದು ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನೀವು ಮೆಂಟಲಿ ಕ್ಲಿಯರ್ ಆಗಿ ಇರಬೇಕು. ಹಾಗಾಗಿ ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೈಂಡ್ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಇದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. 3 ಕಾರ್ಡ್ಗಳನ್ನ ಹೇಳ್ತೀನಿ. ನಿಮ್ಗೆ ಏನು ಗೈಡೆನ್ಸ್ ಇದೆ, ಏನು ರೆಮಿಡಿ ಇದೆ ಇದಕ್ಕೆ ಅಂತ ನೋಡೋಣ. ಓಕೆ, ನಂಬರ್ 1, ಮೊದಲನೇ ಕಡೆ ಏನು ಬರ್ತಿದೆ, ನಂಬರ್ 2, ನಂಬರ್ 3. ಓಕೆ, 3 ಕಾರ್ಡನ್ನು ಇಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದು ರೆಸನೇಟ್ ಆಗ್ತಾ ಇದೆ, ಯಾವುದನ್ನು ತಗೊಳ್ಬೇಕು ಅಂತ ಅನ್ನಿಸ್ತಿದೆ ಅದನ್ನು ತಗೊಳ್ಳಿ. ನಂಬರ್ 1, 2, 3 ಇದೆ. ನಂಬರ್ 1 ಚೂಸ್ ಮಾಡಿದರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಂಬರ್ 1 ಏನಿದೆ, ನಾಲೆಡ್ಜ್ ಕಡೆ ಹೆಚ್ಚು ಫೋಕಸ್ಸನ್ನು ಮಾಡಿ. ನಿಮ್ಮ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಭಕ್ತಿ ತುಂಬಾ ಇಂಪಾರ್ಟೆಂಟ್ ಇದೆ. ತುಂಬ ಥಾಟ್ಸ್ಗಳು ಏನಾದರೂ ಇದೆ, ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಅಂದರೆ ರಾಮನ ಒಂದು ಪುಸ್ತಕನ ಓದ್ಬೋದು, ಭಗವದ್ಗೀತೆನ ಓದ್ಬೋದು. ಈ ಥರ ಓದೋಕ್ಕಾಗಲಿಲ್ಲ ಅಂದರೂ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಪ್ರಾಕ್ಟಿಕಲ್ಲಾಗಿ ನೀವು ಇರ್ಬೋದು ಅಂತ ಕೂಡ ಬಂದಿರುವಂಥದ್ದು.
ಇದಕ್ಕೆ ಹೇಳಬೇಕು ಅಂತಂದರೆ ನಿಮಗೆ ಗುರುವಿನ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ. ಹಾಗಾಗಿ ನೀವು ಗುರುಗಳಿಗೆ ಒಂದು ರೆಸ್ಪೆಕ್ಟನ್ನು ಕೊಡಬೇಕಾಗಿರುವಂಥದ್ದು. ಅವ್ರಿಗೆ ಏನಾದರೂ ನಿಮಗೆ ಸಮರ್ಪಣೆ ಮಾಡಬೇಕು, ಭಕ್ತಿ ಮಾರ್ಗದಲ್ಲಾಗಿರ್ಬೋದು, ಗೌರವದ ಮುಖಾಂತರ ಆಗಿರ್ಬೋದು, ನಿಮ್ಮ ಕೈಲಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಅವ್ರಿಗೆ ಇಷ್ಟು ಸಹಾಯ ಆಗಲ್ಲ, ಅದು ಆ್ಯಕ್ಚುಲಿ ಒಂದು ಅರ್ಪಣೆ ಅಂತ ಅನ್ಬೋದು ಗುರುಗಳಿಗೆ. ಹಾಗಾಗಿ ಆ ಅರ್ಪಣೆಯನ್ನು ಮಾಡಿ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಒಂದು ಲಿಮಿಟೇಷನ್ ಇರುತ್ತೆ. ಹಾಗಾಗಿ ಲಿಮಿಟೇಷನ್ ಕ್ರಾಸ್ ಮಾಡೋದು ಕೂಡ ತುಂಬ ಕಷ್ಟ ಆಗ್ಬೋದು. ಯಾಕೆ ಅಂತಂದರೆ ತುಂಬ ಕಷ್ಟನೇ. ಯಾಕಂದರೆ ಲಿಮಿಟೇಷನ್ ಮೀರಿ ಏನೋ ಸಮಸ್ಯೆಗಳಾಗಬಾರ್ದಲ್ವ. ಹಾಗಾಗಿ ನೀವೇನೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಕೂಡ ಒಂದು ಲಿಮಿಟನ್ನು ದಾಟಿ ಮುಂದುವರೆದ್ರೆ ಮಾತ್ರ ನೀವು ಒಂದು ಯಶಸ್ಸನ್ನು ಮುಟ್ಟೋದಕ್ಕೆ ಸಾಧ್ಯ ಅಂತ ಕೂಡ ಬಂದಿರುವಂಥದ್ದು. ನೀವು ಮೆಡಿಟೇಷನ್ ಮಾಡಬೇಕಾಗಿರೋದು ಲಾರ್ಡ್ ಹನುಮಾನ್ ಇಮೇಜನ್ನು ಇಟ್ಕೊಂಡು ಅದನ್ನು ಮೆಡಿಟೇಷನ್ ಮಾಡ್ಕೊಳ್ಳಿ. ಅವ್ರ ಫೋಟೋನ ನೋಡಿಕೊಂಡು ಮೆಡಿಟೇಷನ್ ಮಾಡೋದ್ರಿಂದನೂ ಕೂಡ ಎಂಥ ದೊಡ್ಡ ಮಟ್ಟಿಗೆ ಸಮಸ್ಯೆಗಳಿದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಸಣ್ಣ ಮಟ್ಟಿಗೆ ಆಗಿ ಒಂದು ಹೆಸರು ಮಾಡುವಂಥದ್ದು, ಒಂದು ಹೆಸರು ಮಾಡುವಂಥದ್ರ ಜೊತೆಗೆ ತುಂಬ ಸ್ಟ್ರಾಂಗ್ ಆಗಿ ಆಗುವಂಥದ್ದು. ನಿಮ್ಮ ಕೈಲಿ ಆಗಲ್ಲ ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡಿದ್ರಿ, ಹ್ಯುಮ್ಯಾಲಿಟಿ ಬಂದಿರುವಂಥದ್ದು. ಅಂದರೆ ಒಂದಿಷ್ಟು ನಿಮ್ಮ ಜೊತೆ ಆಗಿರ್ಬೋದು, ನಿಮ್ಮ ಒಂದು ವಿಶಸ್ ಆಗಿರ್ಬೋದು, ಒಂದು ಸರ್ವೆಂಟ್ಸ್ಗಳಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಇರುವಂಥವ್ರಾಗಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿ ಭಗವಂತನ ಇಚ್ಛೆಯಲ್ಲಿ ಇರುವಂಥದ್ದು. ಹಾಗಾಗಿ ನೀವು ಒಂದು ಹ್ಯುಮ್ಯಾನಿಟಿ ಕಡೆ ಹೆಚ್ಚು ಫೋಕಸನ್ನು ಮಾಡಬೇಕು. ನಿಮ್ಮ ಸಹಾಯಕ್ಕೆ ಯಾರಾದರೂ ಹೆಲ್ಪ್ ಮಾಡೋದಕ್ಕೆ ಬರಬೇಕು ಅಂತ ಅಂದರೆ ನೀವು ಅದು ಹ್ಯುಮ್ಯಾನಿಟಿನ ಮರಿಬಾರ್ದು ಅಂತಲೂ ಕೂಡ ಇದೆ. ಹಂಗಾಗಿ ಸುತ್ತಮುತ್ತ ಇರುವಂಥವರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಒಂದಿಷ್ಟು ಚಾಂಟಿಂಗ್ ಮಾಡ್ಕೊಳ್ಳಿ, ಓಂ ಶ್ರೀ ಹನುಮತೇ ನಮಃ ಅಂತ 21 ಟೈಮ್ ನೀವು ಇದನ್ನು ಹೇಳ್ಕೊಳ್ಬೇಕು. ಅಂದರೆ ಪ್ರಶಾಂತವಾಗಿರುವಂಥ ಜಾಗದಲ್ಲಿ ಕೂತು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅಂದರೆ ನಿಮಗೆ ಯಾರ್ದೋ ಮುಖಾಂತರ ನಿಮಗೆ ಸೂಚನೆಗಳು, ಪ್ರಾಣಿ ಪಕ್ಷಿಗಳ ಮುಖಾಂತರ ಸೂಚನೆಗಳು ನಿಮಗೆ ಸಿಗುತ್ತೆ. ಮತ್ತು ನೈವೇದ್ಯನ ಇಡೀ ಆಂಜನೇಯ ಸ್ವಾಮಿಗೆ, ಶ್ರೀರಾಮ ಅವರಿಗೆ ಅಂತ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ.